ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿಯವರ ಯುಗಾದಿ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ ಸ್ನೇಹಿತರೆ. ತುಲಾರಾಶಿಯವರಿಗೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಹಾಗೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರಿಗೆ ಈ ಒಂದು ತುಲಾರಾಶಿಗೆ ಸಂಬಂಧಿಸಿದವರು ಆಗಿರ್ತಾರೆ. 2026 ಪರಾಭವ ನಾಮ ಸಂವತ್ಸರ ಯುಗಾದಿಯ ಫಲಾಫಲಗಳು ತುಲಾರಾಶಿಯವರಿಗೆ ನೋಡೋಕ್ಕೆ ಹೋದಾಗ ಗುರು 9ರಿಂದ 10ಕ್ಕೆ ಬರುವಂಥದ್ದು, ಹಾಗೆ ಶನಿ ಯಥಾವಿಧಿಯಾಗಿ ಷಷ್ಠ ಸ್ಥಾನದಲ್ಲಿ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಇನ್ನು ರಾಹು ಗ್ರಹ 4ರಿಂದ 5 ಹಾಗೆ ಕೇತು 11ರಿಂದ 10ರ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈ ರಾಶಿಯವರಿಗೆ ಈ 2026 ಯುಗಾದಿಯ ಪರಾಭವ ನಾಮ ಸಂವತ್ಸರದಲ್ಲಿ ಆದಾಯ 5 ಇರುತ್ತೆ, ಖರ್ಚು 6 ಇರುತ್ತೆ. ಹಾಗೆ ಒಂದು ರಾಶಿಯವರಿಗೆ ಆರೋಗ್ಯ 7% ಹಾಗೆ ಅನಾರೋಗ್ಯ 3% ಇರುತ್ತೆ. ಇನ್ನು ಸುಖ ದುಃಖಗಳಲ್ಲಿ ನೋಡೋಕೆ ಹೋದಾಗ ತುಲಾ ರಾಶಿಯವರಿಗೆ ಈ ವರ್ಷ 9ರಿಂದ 3 ಅಂದರೆ 9 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಇದನ್ನೆಲ್ಲ ಗಮನಿಸಿ ನೋಡೋಕೆ ಹೋದಾಗ ಈ ವರ್ಷ ಬಹಳಷ್ಟು ಅದೃಷ್ಟಗಳು ಕೂಡಿ ಬಂದಿರುವಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಅನೇಕ ವಿಧವಾದ ನಿಮಗೆ ಅವಕಾಶಗಳು ಕೂಡಿ ಬರುತ್ತೆ. ಮತ್ತು ರೈತ ವರ್ಗ ಜನರಿಗೆ ಬಿಸ್ನೆಸ್ ಇರಬಹುದು, ಇಂಥವರಿಗೆಲ್ಲ ಒಳ್ಳೆಯದಾಗುವಂಥದ್ದು. ಯೋಗ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ಕೆಲವರಿಗೆ ಸರ್ಕಾರಿ ನೌಕರಿ ಸಿಗುವಂಥದ್ದು. ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಕೂಡಿ ಬರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಶನಿ 6ನೇ ಮನೆ ಅಂದರೆ ಬಹಳಷ್ಟು ಶುಭ ಫಲಗಳು. ಆರೋಗ್ಯದ ವಿಷಯದಲ್ಲಿ ಎಲ್ಲೋ ಒಂದು ಭಯಂಕರವಾದ ವ್ಯಾಧಿ ನಿಮ್ಮನ್ನು ಆವರಿಸಿಕೊಂಡಿದೆ ಮತ್ತು ಡಾಕ್ಟರು ಕೂಡ ಎಲ್ಲೋ ಆತಂಕ ಪಡ್ತಾ ಇದ್ದರೂ ಕೂಡ ಅದರಲ್ಲೂ ಕೂಡ ಚೇತರಿಕೆ ಕಾಣುವಂಥ ಯೋಗ ಕೂಡ ಇರುತ್ತೆ. ಹಾಗೆ ತಂದೆ ತಾಯಿಗಳಿಂದ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಅನುಮಾನಗಳು ಈ ವರ್ಷದಲ್ಲಿ ಜಾಸ್ತಿ ಕಾಡ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ವಿವಾಹ ವಿಷಯಗಳಲ್ಲಿ ಮೋಸ ಹೋಗುವಂಥದ್ದು, ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಜಾಸ್ತಿ ಆಗುವಂಥದ್ದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ದುರಾಸೆ ಬೇಡ. ಆಸೆಗೆ ಇದ್ದಷ್ಟು ಕಾಲು ಚಾಚಿಕೊಳ್ಳಿ. ಮಕ್ಕಳಿಂದ ಶುಭ ಆಗುತ್ತೆ. ತೀರ್ಥಕ್ಷೇತ್ರಗಳ ಭೇಟಿಯಾಗ್ತೀರಾ. ಮತ್ತು ಈ ರಾಶಿಯವರಿಗೆ ದೈವ ಪ್ರೀತಿ ಕೂಡ ಇರುವಂಥದ್ದು. ಆತಂಕಗಳು ಕಡಿಮೆ ಆಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ. ಹಾಗೆ ಸಂತಾನ ಯೋಗ ಇರುವಂಥದ್ದು. ಗಂಡ ಹೆಂಡತಿಯರ ಡೈವರ್ಸ್ ಮಟ್ಟಿಗೆ ಹೋಗಿರುವಂಥದ್ದು ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಸಾತ್ವಿಕವಾಗಿ ಒಂದು ಕಡೆ ಸಮಾಧಾನದಿಂದ ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಮನೆ ಕಟ್ಟಿಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಎಲ್ಲೋ ಒಂದಷ್ಟು ಭೂಮಿ ತಗೊಂಡು ಒಂದು ಫಾರ್ಮ್ ಹೌಸ್ ನಿರ್ಮಿಸ್ಕೊಳ್ಳೋ ಯೋಗ. ಹಾಗೆ ಬಿಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ, ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುವಂಥದ್ದು. ಹಾಗೆ ಈ ರಾಶಿಯವರಿಗೆ ತುಂಬ ಬೇಕಾದವರ ಅನಾರೋಗ್ಯದ ಚಿಂತೆ ಕೂಡ ಕಾಡುವಂಥದ್ದು ಸಾಧ್ಯತೆ ಇರುತ್ತೆ. ಸ್ವಲ್ಪ ಋಣಮುಕ್ತರಾಗ್ತಕ್ಕಂಥ ಯೋಗ ಸಹ ತುಲಾ ರಾಶಿಯವರಿಗೆ ಅಂದರೆ ಯೋಗ ಮುಕ್ತರಾಗುವಂಥದ್ದು, ಋಣಮುಕ್ತರಾಗತಕ್ಕಂಥ ಯೋಗ ಕೂಡ ಇರುತ್ತೆ. ಸಿನಿಮಾ ರಂಗದಲ್ಲಿ ಇರುವಂಥವರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಬಹಳಷ್ಟು ಶುಭ ಆಗುವಂಥದ್ದು. ಮಹಿಳಾ ನಟಿಯರಿಗೆ ಏನೋ ಒಂದು ಸರಿ ಹೀರೋಯಿನ್ಸ್ ಅಂತಹ ಏನು ಕರಿತೀವಿ, ಈ ಸಮಯದಲ್ಲಿ 2026 ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಪೂರ್ಣ ಅವಕಾಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ರಾಜಯೋಗ, ನೀವು ಸುಮ್ಮನೆ ಇದ್ದರೂ ಕೂಡ ರಾಜಕೀಯ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು, ಅಂದರೆ ಸ್ಥಾನ ಸಿಗ್ತಕ್ಕಂಥದ್ದು ಯೋಗ ಕೂಡ ಇರುತ್ತೆ. ಹಾಗೆ ಒಂದು ಸಮಾಜ ಸೇವೆ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾ ಇರುವಂಥದ್ದು. ರಾಜ್ಯದ ಮಟ್ಟಿಗೆ, ದೇಶದ ಮಟ್ಟಿಗೆ ನೀವೆಲ್ಲೋ ಒಂದು ಕಡೆ ಹೆಸರುವಾಸಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ದೇವಸ್ಥಾನದ ವಿಚಾರದಲ್ಲೂ ಕೂಡ ಹೆಚ್ಚು ಗಮನವನ್ನು ಕೂಡ ಕೊಡುವಂಥದ್ದು ಯೋಗ ತುಲಾ ರಾಶಿಯವರಿಗೆ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ 65% ಅಷ್ಟು ಶುಭ ಫಲಗಳು ಇರುವಂಥದ್ದು ಕೂಡ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಈ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಶುಕ್ರವಾರ ಮತ್ತು ಸೋಮವಾರ ಬಹಳಷ್ಟು ಶುಭ ದಿನಗಳು ಕೂಡ ಒಂದು 2026 ಯುಗಾದಿಯ ಪರಾಭವ ನಾಮ ಸಂವತ್ಸರದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು ಸಾಧ್ಯವಾದಷ್ಟು ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತಕ್ಕಂಥ ಸಾಧ್ಯತೆ ಇದೆ ತುಲಾ ರಾಶಿಯವರಿಗೆ ಇರುತ್ತೆ.
ತುಲಾರಾಶಿಯವರು ಈ ವರ್ಷದಲ್ಲಿ ಏನು 4ರಿಂದ 5 ರಾಹು ಅಂತ ಹೇಳಿದಾಗ ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳೋದು. ಮಂಗಳವಾರ 5 ಮಂಗಳವಾರ ಅದು ಘಾಟಿ ಕ್ಷೇತ್ರ ದರ್ಶನ ಇರಬಹುದು ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. 6 ಮತ್ತು 2 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರುವಂಥದ್ದು ಕೂಡ. ಇನ್ನು ತುಲಾರಾಶಿಯವರು ಈ ವರ್ಷ ಪೂರ್ತಿ ಒಂದು ಸಣ್ಣ ಮಂತ್ರ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪಿಸಿ ಜಪ ಮಾಡಿಕೊಳ್ಳಿ. ಹುಣ್ಣಿಮೆಗಳು ಬಂದಂಥ ಸಂದರ್ಭದಲ್ಲಿ ರೋಗಿಗಳಿಗೆ ಏನಾದರೂ ಹಣ್ಣು ಹಾಲು ಇರಬಹುದು, ಬ್ರೆಡ್ ಇರಬಹುದು, ಇದು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುವಂಥ ಯೋಗ ಸಹ ಈ ತುಲಾರಾಶಿಯವರಿಗೆ ಇರುತ್ತೆ. ಒಂದು ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಕುಲದೇವರು, ನಿಮ್ಮ ಕುಲದೇವರು ಏನಿದೆ ಒಂದು ದಿನ ಅಲ್ಲಿ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ರಾತ್ರಿ ಅಲ್ಲಿ ತಂಗಿ ಬನ್ನಿ. ಖಂಡಿತ ಈ ವರ್ಷದಲ್ಲಿ ಚೆನ್ನಾಗಿ ಒಳ್ಳೆ ಶುಭ ಫಲಗಳನ್ನು ಅನುಭವಿಸ್ತೀರ. ತುಂಬಾ ಒಳ್ಳೆಯದಾಗುತ್ತೆ ಸಾಧ್ಯತೆ ಇದೆ ಈ ತುಲಾರಾಶಿಯವರಿಗೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥ ಯೋಗ ಹೀಗಿರುತ್ತೆ ಸ್ನೇಹಿತರೆ. ನೋಡೋದಲ್ಲ ಈ ವರ್ಷ ಯುಗಾದಿ ಯಾವ ರೀತಿ ಇದೆ ತುಲಾರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ತುಲಾರಾಶಿಯವರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ತುಲಾರಾಶಿಯ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಈ ಮಾಹಿತಿ ಅರ್ಥವಾಗಲಿ ಅಂತ ಅಷ್ಟೇ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.